ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕರು, ಮಾತಾಡಿಸ್ತಾರೆ. ಲೊಕೇಶನ್ ಸಿಕ್ಕರು, ಹತ್ರ ಮಾತಾಡಿಸ್ಕೊಂಡು 1 ಗಂಟೆ ಆಯಿತು. ನಮ್ಮ ಗಾಡಿ ಈಗ ಅರ್ಧ ಗಾಡಿ ಖಾಲಿ ಮಾಡ್ತಾವ್ರೆ ನೋಡಿ. ಆ ಗಾಡಿಗಳೆಲ್ಲ ನಿಂತುಬಿಟ್ಟವೆ. ಫಸ್ಟ್ನೇ ಗಾಡಿ ಒಂದು ಖಾಲಿ ಆಗೋಯ್ತು. 2 ನಮ್ಮ ಗಾಡಿ ಲೈಟ್ ಇದೆ ನೋಡಿರಿ, ನೋಡಿದ್ರ ಮೀಸೆ ಲೈಟು, ಕಾರ್ ಗ್ಲಾಸಲ್ಲಿ ನಮ್ಮ ಗಾಡಿ ಇದೆ ಲೈಟ್ಗಳಿವೆಲ್ಲ. ಅನ್ಯಾಯವಾಗಿ ಟೋಲ್ ರೋಡಲ್ಲಿ ಬಂದ ಇಲ್ಲಿ ಕೆಳಗೆ ಹೋಗೋದಕ್ಕೆ ಇವರೆಲ್ಲ ಬರೀ ಇಂಥವೇ ಮಾಡ್ತಾರೆ. ಹೆಂಗೆ ಆರಾಮ ಹೆಂಗೇನೆ ತಗೋದು ಕೊಟ್ಬಿಡೋರು. ಒಬ್ಳು ಲೋಕಲ್ ಡ್ರೈವರ್ ಮೂರ್ತಿ ಅಣ್ಣ ಅಂತ ಹೇಳ್ಬಿಟ್ಟವರು ತೀರೋಗ್ಬಿಟ್ರು ಪಾಪ. ನಮಗೆ ಡ್ರೈವಿಂಗ್ ಕಲ್ಸ್ಕೊಟ್ಟವರು. ಹೆಬ್ಬಾಳ ಪಾಸ್ ಆಗ್ತಿದ್ದಂಗೆ ನಮ್ಮ ಕೈಯಲ್ಲಿ ಕೊಟ್ಬಿಡೋರು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು SL ಟ್ರಕ್ ಬ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಗಾಡಿ ರಾತ್ರಿ ಬಂದು 11:30 ಬಂದೆ. 2ನೇ ಗಾಡಿ, ಇದು ಫಸ್ಟ್ನೇ ಗಾಡಿ ಐತೆ ನಮ್ಮದು. 2ನೇ ಗಾಡಿ, ನಮ್ಮಿಂದ ಇರೋದು 3ನೇ ಗಾಡಿ. ಅದರಿಂದ ಒಂದು ಕ್ಯಾಂಟ್ರ್ ಐತೆ, ಅದು 4ನೇ ಗಾಡಿ. ಇದು 5ನೇ ಗಾಡಿ, ಇದು 6, ಅದು 7, ಇದು 8 ಗಾಡಿ. 9 ಗಾಡಿ ಲೋಡ್ ಆಗೈತಂತೆ. ಎಲ್ಲ ಗಾಡಿ ಬರ್ತಾ ಇದ್ದಾವೆ. ಎಲ್ಲಿದೆ ನೋಡಿ ಕ್ಯಾಂಟ್ರಲ್ಲ. ಮೇಯ್ನ್ ರೋಡು ಇಲ್ಲೇ ಸೈಡ್ಗೆ ಹಾಕೊಂಡಿದ್ದೀವಿ. ಜಾಗನೂ ಇಕ್ಕಟ್ಟಿಲ್ಲಿ. ಅಲ್ಲಿ ಹೋಗಿ ಟೀ ಕುಡ್ಕೊಬಂದಿದ್ದಾಯಿತು. ಯಾವಾಗ ಬರ್ತಾರೆ? ಎಲ್ಲ 10:30 11 ಗಂಟೆ ಆಯ್ತಾರೆ. ಜಾಗಗಳಿಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಹೆಂಗೋ ನಮ್ಮದು 2ನೇ ಗಾಡಿ ಇರೋದ್ರಿಂದ ನಂದು ಗಾಡಿ ಖಾಲಿ ಆಗುತ್ತೆ. 4ರಿಂದ 5 ಗಾಡಿ ಖಾಲಿ ಆಗುತ್ತಂತೆ. ನಂದು 2ನೇ ಗಾಡಿ ಇರೋದ್ರಿಂದ ನಂದು ಪಕ್ಕ ಖಾಲಿ ಆಗ್ಬಿಟ್ಟಿದೆ. ಕ್ಯಾಂಟ್ರು 10 ಟನ್ ಐತೆ. ಇದಾದಮೇಲೆ ನಂದೇ ಅಲ್ವಾ, ಆರಾಮಾಗಿ ಖಾಲಿ ಆಗ್ಬಿಡ್ತೈತೆ. ಬೇರೆ ಗಾಡಿಗಳಿಗೆಲ್ಲ ಡೌಟು. 4 ಗಾಡಿ ಖಾಲಿ ಆಗುತ್ತೆ, ಆಮೇಲೆ ಡೌಟು. ನೋಡೋಣ ನಮ್ಮದು ಎಷ್ಟೊತ್ತಿಗೆ ಖಾಲಿ ಆಗುತ್ತೆ ಅನ್ನೋದು ಮುಂದೆ ಅಪ್ಡೇಟ್ ಕೊಡ್ತೀವಿ. ಸದ್ಯಕ್ಕೆ ಇವತ್ತು ಖಾಲಿ ಮಾಡೋದಷ್ಟೇ ಕೆಲಸ. ಲೋಡು ಏನು ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಷ್ಟೊತ್ತು ಖಾಲಿ ಆಗುತ್ತೆ ಅನ್ನೋದು ಮೇಯ್ನು. ಇಲ್ಲಿ ಸುತ್ತಮುತ್ತ ಎಲ್ಲೂ ನಾಷ್ಟಗಳಿಲ್ಲ, ಏನಿಲ್ಲ. ದೊಡ್ಡ ಸಮಸ್ಯೆ. ಒಂದು ಟೀ ಅಂಗಡಿ ಬಿಟ್ಟರೆ ಈ ಕಡೆ ಹೋದ್ರೆ 1 ಕಿಲೋಮೀಟ್ರ್, ಈ ಕಡೆ 1 ಕಿಲೋಮೀಟ್ರ್. ಅದಕ್ಕೆ ಏನು ಮಾಡಿದೆ, ನಾಷ್ಟ ಇವತ್ತು ಝೊಮೊಟೋದಲ್ಲಿ ಆರ್ಡ್ರಾಗಿ ತರಿಸಿದ್ದೀನಿ. ಇಡ್ಲಿ ಕಾಂಬೋ ಪ್ಯಾಕ್ ಅಂತೆ. ಇಡ್ಲಿ ದೋಸೆ ನೋಡೋಣ, ಓಪನ್ ಮಾಡ್ತೀನಿ. ನಾಷ್ಟ ಏನೇನು ಬಂದಿದೆ ಅಂತ. ಇಡ್ಲಿ, ವಡೆ, ಪೊಂಗಲ್ಲು, ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ, ಕೇಸರಿ ಬಾತು, ಇದೊಂದು ಚಟ್ನಿ. ಟೋಟಲ್ ನಾಷ್ಟ ಇದು ನಮ್ಮದು. ಬರೀ ನಾಷ್ಟ ಮಾಡೋಣ, ಟೇಸ್ಟ್ ಹೆಂಗೈತೆ ನೋಡೋಣ. ಆನ್ಲೈನಲ್ಲಿ ನಾಷ್ಟ ತರಿಸೋದು ಕೆಲವು ಟೈಮು ಬೇಜಾರಾಗ್ಬಿಡ್ತವೆ, ಕೆಲವು ಟೈಮ್ ಪರವಾಗಿಲ್ಲ, ಟೇಸ್ಟ್ ಇರ್ತವೆ, ಅಮೌಂಟು ಸ್ವಲ್ಪ ಪರವಾಗಿಲ್ಲ. ಕೆಲವು ಟೈಮ್ ಅಂತೂ ಓವರ್ ಅಮೌಂಟ್ ಆಗ್ಬಿಡ್ತೈತೆ, ಚಾರ್ಜು ಜಾಸ್ತಿ ಆಗುತ್ತೆ, ಟೇಸ್ಟ್ ಇರೋಲ್ಲ. ಇದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಒಟ್ಟಿನಲ್ಲಿ 5 ಸ್ಟಾರ್ ರೇಟಿಂಗ್ ಇರೋ ಹೋಟ್ಲಲ್ಲಿ ತರಿಸಿರೋದು. ನೋಡೋಣ ಹೆಂಗೈತೆ ಅಂತ, ತಿಂದು ಟೇಸ್ಟ್ ನೋಡೋಣ. ಇಡ್ಲಿ ಚೆನ್ನಾಗೈತೆ, ವಡೆನೂ ಸೂಪರ್ ಐತೆ, ಮುದ್ದೂರು ವಡೆ. ನಾಷ್ಟ ಮಾಡಿ ಸಿಗೋಣ ಬರ್ರಿ. ಟೈಮ್ ಬಂದು 2 ಗಂಟೆ ಆಯಿತು. ನಮ್ಮ ಗಾಡಿ ಈಗ ಅರ್ಧ ಗಾಡಿ ಖಾಲಿ ಮಾಡ್ತಾವ್ರೆ ನೋಡಿ. ಆ ಗಾಡಿಗಳೆಲ್ಲ ನಿಂತುಬಿಟ್ಟವೆ. ಫಸ್ಟ್ನೇ ಗಾಡಿ ಒಂದು ಖಾಲಿ ಆಗೋಯ್ತು. 2, 3, 4, 5, ಅದು ಇಲ್ಲೇ 3 ಗಾಡಿ ಇವೆ. 3, 6, 7. ಫಸ್ಟ್ನೇ ಗಾಡಿ ಖಾಲಿ 8. ಇನ್ನೂ ಒಂದು ಗಾಡಿ ಬಂದಿಲ್ಲ, ಅದು ಯಾಕಂತ ಗೊತ್ತಿಲ್ಲ. 2 ಗಂಟೆ ಆದರೂ ಖಾಲಿ ಮಾಡ್ತಿಲ್ಲ. ಹೆಚ್ಚು ಕಮ್ಮಿ 3ರಿಂದ 4 ಗಂಟೆ ಆಗ್ಬೋದು ಖಾಲಿ ಆಗೋಷ್ಟೊತ್ತಿಗೆ. ಹೋಟ್ಲುಗಳಂತೂ ಇಲ್ಲವೇ ಇಲ್ಲ. ಇಲ್ಲಿ ಅಲ್ಲಿ ಹೋಗೋದು ಟೀ ಕುಡ್ಕೊಂಬರೋದು ಇದೇ ಆಗೋಗ್ಬಿಟ್ಟಿದೆ. ಸದ್ಯಕ್ಕೆ ಇವಾಗ ಹೋಗಿ ಇನ್ನೊಂದು ರೌಂಡ್ ಟೀ ಕುಡ್ಕೊಂಬರೋಣ. ಅಷ್ಟೊತ್ತಿಗೆ ಇನ್ನೊಂದು ಲೈನ್ ಖಾಲಿ ಮಾಡಿರ್ತಾರೆ. ಕ್ಲೈಮೇಟ್ ಮಾತ್ರ ಹೇಳ್ಕೋಬಾರ್ದು. ಬೆಂಗಳೂರು ಕ್ಲೈಮೇಟು ಗೋವಾದಲ್ಲಿ ಬೇಜಾರಾಗುತ್ತೆ, ಬೆಂಗಳೂರು ಬಂದಾಗ ಬೆಂಗಳೂರು ಬೇಜಾರಾಗುತ್ತೆ. ಬಿಸಿಲು ಅನ್ನೋದೇ ನೋಡಿಲ್ಲ ಬೆಳಗ್ಗೆಯಿಂದ 2 ಗಂಟೆ ಆದ್ರೂ. ಚಳಿ, ತಣ್ಣನ ಗಾಳಿ ಬೀಸ್ತೈತೆ. ಚಳಿ ಸಿಕ್ಕಾಬಿಟ್ಟೆ ಚಳಿ. ಸೂರ್ಯ ಎಲ್ಲ ಹೋಗ್ಬಿಟ್ಟವನೆ, ಎಲ್ಲಿ ಹೋದಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಅಂದರೆ ಚಳಿ. ಒಟ್ಟಿನಲ್ಲಿ ಗಾಡಿ ಖಾಲಿ ಆಗ್ಬಿಟ್ರೆ ಸಾಕು. ಮಳೆ ಬರೋ ಮೋಡ ಬೇರೆ ಐತೆ, ಇಲ್ಲೆಲ್ಲ ನೋಡ್ಬೋದು, ಕಾಣ್ಬೋದು. ಮಳೆ ಬರೋಂಗೈತೆ. ಗಾಡಿ ಖಾಲಿ ಆಗ್ಬಿಟ್ರೆ ಸಾಕಪ್ಪ ಆಗ್ಬಿಡೈತೆ.
ನಮ್ಮ ಗಾಡಿ ಖಾಲಿಯಾಗಿ ರೋಡಿಗೆ ಬಂದಿದ್ದೀನಿ. ಇಲ್ಲಿ ಕೊಪ್ಪ ಗೇಟು, ಬನ್ನರ್ಘಟ್ಟದ ಹತ್ರ ಕೊಪ್ಪ ಗೇಟಲ್ಲಿ ಇದ್ದೀನಿ. ಈಗ ಮನೆ ಕಡೆ ಪಯಣ. ಇವತ್ತು ಲೋಡ್ ಯಾವೂ ಇಲ್ಲ. ಮನೆ ಕಡೆ ಬಾ ಅಂದರು, ಖಾಲಿ ಮಾಡ್ಕೊಂಡು ಬಂದೆ. ಇನ್ನು ಸ್ವಲ್ಪ ಕೆಲಸ ಇತ್ತು, ನೋಡಿದೆ. ನಮ್ಮ ಬೆಂಗಳೂರು ಪರಿಸ್ಥಿತಿ ಹೆಂಗಾಗೈತೆ ಅಂದರೆ ನೋಡಿ, ಹೆಂಗಾಗೈತೆ. ಚಳಿ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಚಳಿ ಅಂದರೆ ಚಳಿ, ಸಿಕ್ಕಾಪಟ್ಟೆ ಚಳಿ. ಬೆಂಗಳೂರಾಗಲ್ಲ ಇರೋಕ್ಕಾಗ್ತಿಲ್ಲ ಬೆಳಗ್ಗೆಯಿಂದ, ಅಂಥ ಪರಿಸ್ಥಿತಿ ಆಗ್ಬಿಡೈತೆ. ಸದ್ಯಕ್ಕೆ ಇವಾಗ ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಹೋಗಿ ಮುಂದೆ ಎಲ್ಲ ಸ್ವಲ್ಪ ಪಾನಿಪುರಿ ಎಲ್ಲ ಬಿಸಿ ಪಾನಿಪುರಿ ಇಲ್ಲ ಗೋಬಿ ಸಿಕ್ಕರೆ ತಿನ್ಬಿಟ್ಟು ಇಲ್ಲಿ ಇತ್ತು ಅಂಗಡಿ, ಅದಕ್ಕೆ ನಿಲ್ಲಿಸ್ದೆ. ಅದು ಬರೀ ಗೋಲ್ಗುಪ್ಪ, ಅದು ತಣ್ಣಗಿರ್ತಾರೆ, ಸರಿಯಾಗಲ್ಲ. ಚಳಿ ನಡಗಿಸ್ತಾ ಇದೆ. ಮುಂದೆ ಎಲ್ಲರೂ ಹೋಗಿ ತಿನ್ಕೊಂಡು ಆರಾಮಾಗಿ ಮನೆ ಕಡೆ ಹೋಗ್ಬಿಡೋಣ. ಹೆಂಗೈತೆ ನೋಡಿ ನಮ್ಮ ಪರಿಸ್ಥಿತಿ. ಮುಂದೆ ಬಂದು ನಮ್ಮ ಬನ್ನರ್ಘಟ್ಟದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕರು, ಮಾತಾಡಿಸ್ದೆ. ಲೊಕೇಶನ್ ಸಿಕ್ಕರು, ಅದ್ರ ಹತ್ರ ಮಾತಾಡಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡೋಣ. ಲೊಕೇಶನ್ ಅಂತೇಳಿ ತುಂಬ 1.5-2 ವರ್ಷ ಇರಬೇಕು. 2 ವರ್ಷ ಇರಬೇಕು. ಫೋನಲ್ಲೇ ಬರೀ ಮಾತುಕತೆ ನಡೀತಾಯಿತ್ತು. ಇವತ್ತು ಹಂಗೆ ಬಂದೆ, ಫೋನ್ ಮಾಡಿದೆ, ಬಂದರು, ಮಾತಾಡ್ಸ್ಕೊಂಡು ಹೋದರು. ಜಾಸ್ತಿ ವೀಡಿಯೋ ಬೇಡ ಅಂದರು. ಇಲ್ಲಾಂದರೆ ಅಲ್ಲೇ ಹತ್ರದಲ್ಲೇ ವೀಡಿಯೋ ಮಾಡಿ ಹಾಕ್ಬೋದಿತ್ತು, ಬೇಡ ಅಣ್ಣ ಅಂದರು. ಸರಿ, ಈಗ ನಮ್ಮ ದಾರಿ ಹಿಡ್ಕೊಂಡು ಹೋಗೋಣ. ಆಮೇಲೆ ಲೊಕೇಶನ್ ಬಗ್ಗೆ ಇನ್ನೊಂದು ಹೇಳ್ಬೇಕೇನಪ್ಪ ಅಂದರೆ, ಏನೇ ವಿಡಿಯೋ ಹಾಕಲಿ, ಏನೇ ಆಗಲಿ, ಏನೋ ಸಮಸ್ಯೆ ಇದ್ದಾಗ ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ಸಮಸ್ಯೆ ಬಗೆಹರಿಕೆ, ಅಣ್ಣ ಅದನ್ನು ಮಾಡು ಇದನ್ನು ಮಾಡು ಅಂತೆಲ್ಲ ಹೇಳ್ಕೊಡ್ತಾರೆ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಫೋನೆಲ್ಲ ಮಾತಾಡ್ಕೊಂಡು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿರ್ತಾರೆ. ಪ್ರತಿಯೊಬ್ಬರು ವೀಡಿಯೋ, ಸ್ವಾಮಿದಾಗಲಿ ಅಜಯಣ್ಣದಾಗಲಿ ಪ್ರತಿಯೊಬ್ಬರದ್ದು ನೋಡ್ತಿರ್ತಾರೆ ಅವರು. ಭಾಳ ಖುಷಿ ಆಗುತ್ತೆ. ನಮ್ಮ ವೀಡಿಯೋ ಪ್ರತಿಯೊಂದು ವೀಡಿಯೋದಲ್ಲೂ ಲೋಕೇಶ್ ಬನ್ನರ್ಘಟ್ಟ ಅಂತೇಳಿ ಕಮೆಂಟ್ಸ್ ಇರ್ತೈತೆ ನೋಡಿ. ಪ್ರತಿಯೊಂದು ವೀಡಿಯೋದಲ್ಲಿ ಇದ್ದೇ ಇರ್ತದೆ ಲೋಕೇಶ್ ಬನ್ನರ್ಘಟ್ಟ ಅಂತೇಳಿ. ಥ್ಯಾಂಕ್ಸ್ ಅಣ್ಣ, ಬಂದು ಮಾತಾಡಿ ಸಿಕ್ಕಿದ್ದು ಖುಷಿ ಆಯಿತು. ಮತ್ತೆ ಇನ್ನೊಮ್ಮೆ ಯಾವಾಗಾರ ಬಂದಾಗ ಮತ್ತೆ ಭೇಟಿ ಆಗೋಣ. ಈಗ ಸದ್ಯಕ್ಕೆ ನಾವು ಮನೆ ಕಡೆ ಹೋಗೋಣ. ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಮನೆಗೆ ಹೋಗಿ, ಯಾಕೋ ಲೋಡು ನಾಳೆ ಬೈಲುವಂಗ್ಲ ಲೋಡ್ ಐತೆ ಅಂತ ಹೇಳ್ತಾವ್ರೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಬೈಲುವಂಗ್ಲ, ಅದು ಐತೆ ಅಂತ ಹೇಳ್ತಾವ್ರೆ. ನೋಡೋಣ, ಅದಾದರೆ ಬೈಲುವಂಗ್ಲ ಕಡೆ ನಾಳೆ ಚಿಕ್ಕಬಳ್ಳಾಪುರದಿಂದ ಅಂತ ಲೋಡು ಕನ್ಫರ್ಮ್ ಆದರೆ ಚಿಕ್ಕಬಳ್ಳಾಪುರ ಹೋಗಿ ಲೋಡ್ ಮಾಡ್ಕೊಂಡು ಹೋಗೋದು. ಇಲ್ಲ ಅಂದರೆ ಬೇರೆ ಯಾವ್ದಾದ್ರು ಹುಡ್ಕೋದು. ಸದ್ಯಕ್ಕೆ ಇವಾಗ ನಾವು ಮನೆ ಕಡೆ ಹೋಗೋಣ. ಮನೆಗೆ ಹೋಗ್ಬೇಕು. ಆಲೇ ಟೈಮ್ 6 ಗಂಟೆ. ಹೋಗಿ ಬಂಕಲ್ಲಿ ಹೋಗಿ ಗಾಡಿ ಹಾಕ್ಬಿಟ್ಟು ಮಾದನಹಳ್ಳಿಗೆ ಸೀದಾ ಬಸ್ ಎತ್ಕೊಂಡು ಮನೆ ಕಡೆ ಹೋಗ್ತೀವಿ. ಇನ್ನೇನು ಇಲ್ಲೊಂದು ಸ್ವಲ್ಪ ಪಾಸ್ ಆಗ್ಬಿಟ್ರೆ ನಾವು ನೈಸ್ ರೋಡ್ ಹತ್ಬಿಡ್ತೀವಿ. ನೈಸ್ ರೋಡ್ ಹತ್ಬಿಟ್ರೆ ನಮ್ಗೆ ಯಾವ ಟ್ರಾಫಿಕ್ ಗೀಫಿಕ್ ಏನೂ ಸಿಗಲ್ಲ. ಆರಾಮಾಗಿ ಹೋಯ್ತಾ ಇರ್ಬೋದು. ಹೋಗೋಣ. ಹಂಗೆ ಹೇಳ್ಕೊಂಡು ಮಾತಾಡ್ಕೊಂಡು ಮುಂದೆ ಬಂದರೆ ನೋಡಿ ಜಾಮ್ ಆಗಿರೋದು. ಬನ್ನರ್ಘಟ್ಟ ಹತ್ರ ಬಂದು ಇದು ಕೋಳಿ ಫಾರ್ಮ್ ಸರ್ಕಲ್ ಏನಂತ ಅಂತಾರೆ. ಇದಕ್ಕೆ ಫುಲ್ಲು ಜಾಮ್ ಆಗ್ಬಿಡೋದು. ನೋಡಿದ್ರಾ ನಮ್ಮ ಗಾಡಿ ನೋಡ್ತೀರಾ? ನಮ್ಮ ಗಾಡಿ ಲೈಟ್ ಇದು ನೋಡ್ರಿ, ನೋಡಿದ್ರಾ? ಮೀಸೆ ಲೈಟು, ಕಾರ್ ಗ್ಲಾಸಲ್ಲಿ ನಮ್ಮ ಗಾಡಿ ಲೈಟ್ಗಳಿವಲ್ಲ ನೋಡಿ. ಇವಾಗ ಫುಲ್ ಕಾಣುತ್ತಿದೆ ನೋಡಿ. ಇದು ಮೇಲ್ಗಡೆ ನೇಮ್ ಬೋರ್ಡ್ದು ಒಂದು ಲೈಟ್ ಏನೋ ಹೋಗಿರಂಗೈತೆ. ಸಿಂಗಲ್ ಉರಿತೈತೆ ನೋಡಿ. ಒಂದು ಸಿಂಗಲ್, ಇದು ಡಬಲ್ ಐತೆ. ಇದು ಸಿಂಗಲ್ ಐತೆ. ಒಂದು ಯಾವುದೋ ಲೈಟ್ ಹೋಗಿರಂಗೈತೆ. ಅದು ಸಿಗಲ್ಲ ಇಲ್ಲೆಲ್ಲೋದು. ತಮಿಳ್ನಾಡಿಗೆ ಹೋಗ್ಬೇಕು ಅದು ಸಿಗ್ಬೇಕಂದ್ರೆ. ಅದು ರೂಟ್ ಬೋಲ್ಡ್ದು ಆ ಲೈಟ್ ಬೇಕಂದ್ರೆ ತಮಿಳ್ನಾಡಿಗೆ ಹೋಗ್ಬೇಕು. ಅದು ಇಲ್ಲೆಲ್ಲೂ ಸಿಗಲ್ಲ. ಕತ್ತಲೆ ಲೈಟ್ ಆನ್ ಮಾಡೋಣ. ಲೈಟ್ ಆನ್ ಮಾಡೋಣ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಸಬ್ಸ್ಕ್ರೈಬರ್ಗಳು ಸಿಕ್ಕಿದಾಗ ಒಂಥರ ಮನ್ಸಿಗೆ ಖುಷಿ ಆಗುತ್ತೆ. ಎಷ್ಟು ಜನ ಅಂದರೆ ಪ್ರೀತಿ ವಿಶ್ವಾಸದಲ್ಲಿ ಬಂದು ಮಾತಾಡ್ತಾರಲ್ಲ, ಅಂದರೆ ಭಾಳ ಖುಷಿ ಆಗುತ್ತೆ. ಮಧ್ಯಾಹ್ನ ಒಬ್ಬರು ಹಂಗೇನೆ, ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ ರೋಡಲ್ಲಿ. ಗಾಡಿ ಖಾಲಿ ಮಾಡಿದೆ, ತೂಕ ಮಾಡಿ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ರಿಸೀವ್ಡ್ ಇಸ್ಕೊಂಬರೋಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೆ. ಗಾಡಿಯಲ್ಲಿದ್ದಾಗ ಕಂಡುಹಿಡಿತಾರೆ, ಯಾರು ಬೇಕಾರಾಗಲಿ ಗಾಡಿ ನೋಡ್ತಾರೆ, ಕಂಡುಹಿಡಿತಾರೆ. ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಿರೋದನ್ನ ಒಬ್ಬರು TT ಗಾಡಿ ಡ್ರೈವರು ನೋಡ್ಬಿಟ್ಟು ಆರನ್ನು ಹೊಡಿತಾವ್ರೆ. ಯಾರಾದ್ರು ತಿರುಗಿ ನೋಡ್ತೀನಿ, ಅಲ್ಲಿಂದ ಕೈ ಮಾಡ್ತಾರೆ. TT ಗಾಡಿ ಡ್ರೈವರು ಯಾರೋ ಕಂಡು ಹಿಡ್ಬಿಟ್ಟು ಕೈ ಮಾಡ್ತಾರೆ. ಅಲ್ಲಿ ಟ್ರಾಫಿಕ್ ಇತ್ತು, ಹಂಗೆ ಹೋದ್ರು ಅವರು.
ಅಂದರೆ ತಿಳ್ಕೊಳ್ಳಿ, ಎಷ್ಟು ನೋಡ್ತಾರೆ, ಎಷ್ಟು ಗೆಸ್ ಮಾಡ್ತಾರೆ ಜನಗಳು ಅಂತ ಹೇಳಿದರೆ, ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರು ನೋಡ್ಬಿಟ್ಟು ಕೈ ಮಾಡ್ತಾರೆ. ಎಷ್ಟು ಖುಷಿ ಆಗ್ಬೋದು ಹೇಳಿ ಅವಾಗ. ಇದು ಜಾಮ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದು ಟಿ ಟಿ ಗಾಡಿ ಡ್ರೈವರು ನೀವು ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್ ಬ್ರದರ್ ನಿಮಗೂ. ಮತ್ತೆ ಯಾವಾಗಾರ ಬಂದಾಗ ನೋಡೋಣ. ಸದ್ಯಕ್ಕೆ ಇವಾಗ ಈ ಜಾಮ್ ಬಗೆಹರಿಸ್ಕೊಳ್ಳೋಣ. ನಮ್ಮ ಮೀಸೆ ನೋಡಿ ಹೆಂಗೆ ಕಾಣ್ತೈತೆ. ಆ ಗಾಡಿ ಗ್ಲಾಸಲ್ಲಿ ನಿಂಬಿಟ್ಟು ಮೀಸೆ ಹೆಂಗೆ ಕಾಣ್ತೈತೆ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಳಗ್ಗೆನೇ ಎದ್ದು ಬಂದು ಲೋಡ್ಗೆ ಹೋಗ್ತಾ ಇದ್ದೀನಿ. ರಾತ್ರಿ ಬಂದು ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ಲೋಡ್ ಹೇಳಿದ್ರು ಬೆಳಗ್ಗೆನೇ ಹೋಗ್ಬೇಕು. ಅಂದರೆ ಲೋಡೆಲ್ಲ ಆಗೋದಲ್ಲ, ತುಂಬಾ ಲೇಟು, ಸಂಜೆನೇ ಆಗುತ್ತೆ. ಆದರೆ ಸಿಟಿ ನೋ ಎಂಟ್ರಿ ಇರೋದ್ರಿಂದ ಬೆಳಗ್ಗೆನೇ ತೊಗೊಂಡು ಹೋಗ್ಬೇಕು. ವೈಟ್ ಫೀಲ್ಡ್ಗೆ ಹೋಗ್ಬೇಕು ನಾನು, ಕಂಟೈನರ್ ಯಾರ್ಡ್ಗೆ ಪೌಡ್ರ್ ತುಂಬಕ್ಕೆ. ಈಗ ನಾವು ನೋ ಎಂಟ್ರಿ ಮುಗಿಸ್ಕೊಂಡು ಹೋಗ್ಬೋದು. ನೋ ಎಂಟ್ರಿ ಮುಗಿಸ್ಕೊಂಡು ಅವ್ರೇನು, ಯಾಕಂದರೆ 1 ಗಂಟೆ ಮೇಲೆ ಲೋಡ್ ಆಗೋದು. ಅದು ಕಂಟೈನರ್ ಯಾರ್ಡ್ ಗೇಟ್ ಪಾಸು ಅವು ಇವೆಲ್ಲ ಆಗೋಷ್ಟೊತ್ತಿಗೆ 1 ಗಂಟೆ ಆಗ್ಬಿಡ್ತವೆ. 11 ಗಂಟೆ ನೋ ಎಂಟ್ರಿ ಮುಗಿಸ್ಕೊಂಡು ಹೋಗ್ಬೋದು. ಆದರೆ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಜಾಮ್ ಇರ್ತವೆ. ಅಷ್ಟೊತ್ತಿನಲ್ಲಿ ಹೋಗೋದು ಭಾರಿ ಹಿಂಸೆ ಆಗ್ಬಿಡ್ತವೆ. ಹಂಗಾಗಿ ನೋ ಎಂಟ್ರಿ ಮುಂಚಿತವಾಗಿ ಹೋಗ್ಬಿಡೋಣ ಅಂತೇಳಿ ಬೆಳಗ್ಗೆನೇ 4:15 ಮನೆ ಬಿಟ್ಟಿದ್ದು. 4:15 ಎದ್ದು ಮನೆ ಸ್ನಾನ ಮಾಡ್ಕೊಂಡು 4:45 ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡು ಇಲ್ಲಿ ನಮ್ಮ ಮಾದನಾಯಕನಹಳ್ಳಿಗೆ ಬಂದು 6 ಗಂಟೆಗೆ ಬಂದಿದ್ದೀನಿ. ಕರೆಕ್ಟಾಗಿ ಗಾಡಿ 6 ಗಂಟೆ ಗಾಡಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ಈಗ 6:05 ನೋಡ್ಬೋದು. ಸಿಕ್ಕಾಪಟ್ಟೆ ಏನಪ್ಪ ಅಂದರೆ ಅಲ್ಲಿ ಟೋಲ್ ಕಟ್ಕೊ ಬಂದಿದ್ದು ಏನಕ್ಕಪ್ಪ ನಾನು, ಅನ್ಯಾಯವಾಗಿ ಟೋಲ್ ರೋಡಲ್ಲಿ ಬಂದ ಇಲ್ಲಿ ಕೆಳಗೆ ಹೋಗೋದಕ್ಕೆ. ಇವರೆಲ್ಲ ಬರೀ ಇಂಥವೇ ಮಾಡ್ತಾರೆ. ಬ್ರಿಡ್ಜ್ ಮೇಲೆ ಬಿಡ್ತಾರೆ ಅಂತ ಅಲ್ಲಿ ಇಲ್ಲ ಸರ್ವಿಸ್ ರೋಡಲ್ಲೇ ಬಂದುಬಿಡ್ತಿದ್ದೆ ನಾನು. ಸುಮ್ಮನೆ ಇದು ಟೋಲ್ ಕಟ್ಕೊಂಡು ವೇಸ್ಟಾಗಿ ಬಂದಿದ್ದು ನಾನು. ಇಲ್ಲೆಲ್ಲ ಕೆಳಗಡೆ ಹೋದರೆ ಇವಾಗ ಬಸ್ ಟೈಮು ಎಲ್ಲ ಜಾಮ್ ಮಾಡ್ಕೊಂಡಿರ್ತಾರೆ. 8ನೇ ಮೈಲಿ, ಜಾರಳಿ ಕ್ರಾಸು, ದಾಸರಹಳ್ಳಿ ಎಲ್ಲ ಕಡೆ ಬಸ್ನವರೆಲ್ಲ ನಿಲ್ಸ್ಕೊಂಡು ಜಾಮ್ ಮಾಡ್ಕೊಂಡಿರ್ತಾರೆ ಅಂದ್ಕೊಂಡು ಟೋಲ್ ಕಟ್ಕೊಂಡು ಮೇಲೆ ಬಂದರೆ ಇಲ್ಲಿ ನೋಡ್ರೆ ಮತ್ತೆ ಕೆಳಗಡೆ ಬಿಡ್ತಾವನೆ. ಏನು ಕಣೆ ಬರಪ್ಪ ಹೋಗಪ್ಪ. ಈ ನಮ್ಮ ಬೆಂಗಳೂರಾಗಿ ಎಲ್ಲೆಲ್ಲಿ ಯಾವಾಗ ಹೆಂಗೆ ಬಿಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಈ ಸಿಟಿ ಟ್ರಾಫಿಕ್ ಎದುರ್ಕೊಂಡೆ ನೋಡಿ ಇಷ್ಟೊತ್ತಿನಲ್ಲಿ ಬಂದು ತಗೊಂಡು ಹೋಗ್ತಿರೋದು ಗಾಡಿನ. ಈ ಚಳಿ ಒಳಗೆ ಸಿಕ್ಕಾಪಟ್ಟೆ ಚಳಿ ಬಂದು ಎತ್ಕೊಂಡು ಹೋಗ್ತಾ ಇರೋದು. ಹೋಗೋಣ, ಯಾಕಂದರೆ ಹೆಬ್ಬಾಳ ಬಿಟ್ಟಾದಮೇಲೆ ನಮಗೆ ಎಲ್ಲನೂ ಎಣ್ಣೂರು ಬಂಡೆ ಆಗಲಿ, ರಾಮಮೂರ್ತಿ ನಗರ ಆಗಲಿ, ಪ್ರತಿಯೊಂದು ಫುಲ್ಲು ಜಾಮ್ ಆಗಿರ್ತವೆ. ನಾಗವಾರ ಎಲ್ಲ ಜಾಮ್ ಆಗಿರ್ತವೆ. ಈ ಟೈಮ್ಗೇನೆ ಟ್ರಾಫಿಕ್ ಆಗ್ಬಿಡ್ತವೆ ಅಂದ್ಕೊಂಡು ಇಷ್ಟು ಬೇಗನೆ ತಗೊಂಡು ಹೋಗ್ತಿರೋದು. ಅಲ್ಲಿ ಹೋಗಿ ಕಂಟೈನರ್ ಹೋಗಿ ಹಾಕೊಂಡು ಮಲಿಕೊಂಬಿಡ್ಬೋದು. ಮಲಿಕೊಂಡ್ರೆ ಅವ್ರು 11 ಗಂಟೆಗೆ 11:15 ಬರ್ತಾರೆ. ಗೇಟ್ ಪಾಸ್ ಮಾಡೋಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ಒಳಗೋಗಿ ಲೋಡಾಗಿ ಬರೋಷ್ಟೊತ್ತಿಗೆ 4 ಗಂಟೆ 4:15. ಅವ್ರು ಬಿಡೋದೇ ನೋ ಎಂಟ್ರಿ ಮುಗಿಸ್ಕೊಂಡೆ ಅವ್ರು ಆಚೆ ಬಿಡೋದು. ಅಲ್ಲಿವರೆಗೂ ಆಚೆ ಬಿಡೋಲ್ಲ ಗಾಡಿನವರು. ಅಲ್ಲೇ ನೋ ಎಂಟ್ರಿ ಟೈಮಲ್ಲಿ ಒಳಗೆ ಹಿಡ್ಕೊಂಬಿಡ್ತಾರೆ ಗಾಡಿನ, ಆಚೆ ಬಿಡೋಲ್ಲ ಅವರು. ಅಯ್ಯೋ ಯಪ್ಪ, ಇವನು ಹೋಗಲ್ಲ. ಆ ಕಡೆ ಲೆಫ್ಟ್ ಸೈಡಲ್ಲಿ ಒಬ್ಬ ಆಟೋದವನು, ಅವನು ಹೋಗಲ್ಲ. ಏನು ಮಾಡ್ತೀರಾ, ಕೆಲವು ಟೈಮ್ ಕೆಲವು ಗಾಡಿ ಅವ್ರಂಗೆ ಮಾಡಿಬಿಡ್ತಾರೆ. ಕಿಲೋಮೀಟ್ರ್ ದೂರದಲ್ಲೇ ಸ್ಲೋ ಮಾಡಿ ನಿಸ್ಕೊತೇನಪ್ಪ. ಲೋಡ್ ಬಂದು ಇದು ಏನೋ ಪೌಡ್ರಂತೆ, ಕೆಮಿಕಲ್ ಪೌಡ್ರ್ ಅದು. ಲೋಡ್ ನಮ್ಮ ಮಂಗಳೂರಿಗೆ ತುಂಬ ದಿವಸದ ನಂತರ, 1-2 ತಿಂಗಳ ನಂತರ ಮಂಗಳೂರಿಗೆ ಹೋಗ್ತಿರೋದು. ಅದು ಅಲ್ಲದೆ ಈ ಹಾಸನ ಸಕಲೇಶ್ಪುರ ರೂಟಲ್ಲಿ ಹಾಸಿ ಮಂಗಳೂರಿಗೆ ಹೋಗ್ತಿರೋದು ತುಂಬ 4-5 ತಿಂಗಳ ನಂತರ. ಸಕಲೇಶ್ಪುರ ಘಾಟಲ್ಲಿ, ಶಿರಾಡಿ ಘಾಟಲ್ಲಿ ಹೋಗ್ತಿರೋದು. ಯಾಕಂದರೆ ನಾನು ಮಂಗಳೂರಿಗೆಲ್ಲ ಕೇರಳ ಹೋಗಿ ಮಂಗಳೂರು ಬರ್ತಿದ್ದೆ. ಕ್ಯಾಲಿಕಟ್ ಹೋಗಿ ಖಾಲಿ ಮಾಡಿ ಅಲ್ಲಿಂದ ಮಂಗಳೂರಿಗೆ ಎಂಟಿ ಬರ್ತಿದ್ದೆ. ಡೈರೆಕ್ಟ್ ಮಂಗಳೂರಿಗೆ ಹೋಗೇ ಇಲ್ಲ. ಡೈರೆಕ್ಟ್ ಮಂಗಳೂರು ನಾನು ಹೋಗೋದೇ ಇಲ್ಲ. ತುಂಬಾ 4-5 ತಿಂಗಳೇ ಆಗೋಯ್ತಾನಪ್ಪ. ಯಾವತ್ತೋ ಒಂದ್ಸಲಿ 14 ಟನ್ 13 ಟನ್ ಲೈಟ್ ಲೋಡ್ ಹಾಕೊಂಡು ಮಂಗಳೂರಿಗೆ ಹೋಗಿದ್ದೆ. ಅದು ಬಿಟ್ಟರೆ ನಾನು ಮಂಗಳೂರು ಹೋಗೇ ಇಲ್ಲ. ಈ ಸಕಲೇಶ್ವರ ಘಾಟ್, ನಮ್ಮ ಶಿರಾಡಿ ಘಾಟಲ್ಲಿ ಇವತ್ತು ಹೇಳವ್ರೆ ಹೋಗೋಣ. ನಮ್ಮ ಹೊಸಪೇಟೆ ಲೋಡ್ ಇರಲಿಲ್ಲ, ಹಂಗಾಗಿ ಮಂಗಳೂರು ಕಡೆ ಲೋಡ್ ಹೇಳಿರೋದು. ಮಂಗಳೂರು ಲೋಡ್ ಮಾಡ್ಕೊಂಡು ಹೋಗೋದು. ಇದು ನೋಡಿ ಅಲ್ಲೇ ಈ ಜಾಮಿಗೋಸ್ಕರ ನಾನು ಟೋಲ್ ರೋಡಲ್ಲಿ ಬಂದೆ. ಈ ಜಾಮಿಗೋಸ್ಕರ 7 ಗಂಟೆ ಕರೆಕ್ಟಾಗಿ ನಾನು ಹೆಬ್ಬಾಳ ಪಾಸ್ ಆಗಿಬಿಡ್ಬೇಕು. ಇಲ್ಲಾಂದರೆ ಹೆಬ್ಬಾಳದಲ್ಲಿ ಕಟ್ಟಾಕ್ಬಿಡ್ತಾರೆ ಗಾಡಿನ. ಇಲ್ಲಿ ಬಂದರೆ ಮೇಲೆ ಬಿಡೋದಕ್ಕೆ ಕೆಳಗೆ ಬಿಟ್ಬಿಟ್ಟು ಮತ್ತೆ ಜಾಮ್ ಮಾಡಿಸ್ತಾನೆ. ಸೊ ಏನಪ್ಪ ಅಂದರೆ ಇವೆಲ್ಲ ಬಸ್ನವ್ರು ನೋಡಿ ಎಲ್ಲ
ಎಲ್ಲ ಕಡೆಯಿಂದ ಬಸ್ನವ್ರು ಈ ಟೈಮ್ ಬರೋ ಟೈಮ್ ಎಲ್ಲ ಅಲ್ಲಲ್ಲೇ ರೋಡಲ್ಲೇ ನಿಲ್ಸ್ಕೊಂಡು ಸ್ಟಾಪ್ ಕೊಡ್ತಿರ್ತಾರೆ. ಒಂದು ಬಸ್ ಆದರೆ ಸೈಡಲ್ಲಿ ಹಾಕ್ಬೋದು. ಹಿಂಗೆ 5 ಬಸ್ಸು 10 ಬಸ್ ಆದರೆ ಸೈಡಲ್ಲಿ ಹಾಕೋಕ್ಕೂ ಜಾಗ ಇರಲ್ಲ. ರೋಡಲ್ಲೇ ನಿಲ್ಲಿಸ್ಬಿಟ್ಟು ಸ್ಟಾಪ್ ಕೊಡ್ತಿರ್ತಾರೆ ಅವರು. ಈ ಜಾಳಿ ಕ್ರಾಸು, 8ನೇ ಮೈಲಿ ಆಗಲಿ ಮತ್ತು ಗೊರಣ್ಣಪಳ್ಳಿ ಆಗಲಿ. ಗೊರಣ್ಣಪಳ್ಳಿ ಅಂತೂ ಮೊದಲೇ ಜಾಮ್ ಇದ್ದೇ ಇರ್ತಾವೆ ಬಿಡ್ರಿ. ಅದು ನೋಡಿ, ಎಲ್ಲ ಬರೀ ಬಸ್ನವರೇ ಕಾಟ. ಈ ಟೈಮಲ್ಲಿ ಸಿಟಿ ಒಳಗೆ ಬಂದರೆ ಆ ಕಡೆ ಒಬ್ಬ, ಈ ಕಡೆ ಒಬ್ಬ, ಈ ಕಡೆ ಒಬ್ಬ, ಅದ್ರ ಮುಂದೆ ಒಬ್ಬ. ನಮಗೂ ಹೋಗಿ ಕೊಡಲ್ಲ ಇವರು. ಬೆಂಗಳೂರು ಸಿಟಿ ಒಳಗೆ ಈ ಟೈಮಲ್ಲೇ ನೋಡಿ ಎಷ್ಟು ಜಾಮ್ ಐತೆ. 6 ಗಂಟೆ ಟೈಮು. ಇನ್ನು ಲೇಟಾಗಿ ಬಂದ್ಬಿಟ್ರಂತ ಫುಲ್ಲ ಜಾಮ್ ಇರ್ತದೆ, ಗಾಡಿ ಓಡ್ಸೋಕ್ಕೆ ಆಗಲ್ಲ. ಅಣ್ಣಯ್ಯ ಲೆಫ್ಟಲ್ಲಿ ನಾನಿದ್ದೀನಿ, ನೀನು ಲೆಫ್ಟಿಗೆ ಬರೋಕ್ಕೆ ಹೋಗ್ಬೇಡ. ಬಿಟ್ಟು ಈ ಕಡೆ ಬರೋಷ್ಟೊತ್ತಿಗೆ ಬೆಳಕು ಅರ್ಧೇ ಹೋಗ್ಬಿಡ್ತು. ಇಲ್ಲೊಂದು ಗಾಡಿ ಹೋಗ್ತಿದೆ ನೋಡಿ, ನಮ್ಮ ಸ್ನೇಹಿತರು ಕುಣಿಗಾಲದ ಗಾಡಿ ಇದು. ಅವ್ರ ಗಾಡಿ ಹಿಂದೆಯಿಂದ ಇದು ಹಾಕಾರ ನೋಡಿ, ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೈತೆ ಅವ್ರ ಗಾಡಿ ಅಂತ. ಅವ್ರಿಗೆ ನಾನು ಹಿಂದೆ ಬರ್ತಾ ಇರೋದು ಗೊತ್ತಿಲ್ಲ ಅವ್ರಿಗೆ. ಒಂದ್ಸಲಿ ಕುಣಿಗಾಲಲ್ಲಿ ಇದರಲ್ಲಿ ಇದು ಅಹಮದಾಬಾದ್ಲೇನು ಓಡೋ ಗಾಡಿ. ಅವ್ರ ಅಪ್ಪ ಮಗ ಇಬ್ಬರು ಓಡಿಸ್ತಾರೆ, ಅವ್ರದ್ದೇನೆ ಓನ್ ಗಾಡಿ. ಅಪ್ಪನೂ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡ್ತಾರೆ. ಒಂದೇ ಒಂದ್ಸಲ ಆಪೋಸಿಟ್ ಸಿಕ್ಕಿದ್ರು ಇವತ್ತು. ಅಣ್ಣ ಎಲ್ಲ ಲೋಡ್ಗೆ ಹೋಗ್ತಿರಂಗ ಅವ್ರೆ. 2 ವೀಲರ್ ಹೆಂಗೆ ಆರಾಮ ನೋಡಿದ್ರ? ಅವರೇ ಓಡಿಸ್ತಾರೆ, ಮಗನೇ ಓಡಿಸ್ತಿರೋದು. ಭಾಳ ದಿವಸದ ಮೇಲೆ ಸಿಕ್ಕವ್ರೆ. ಹೋಗೋಣ ಇವಾಗ. ನಾವು ಅವ್ರ ಹತ್ರ ಟೈಮ್ ವೇಸ್ಟ್ ಮಾಡೋದು ಬೇಡ, ನಮಗೆ ಟೈಮ್ ಆಗೋಗ್ಬಿಟ್ಟಿದೆ. ಹೆಬ್ಬಾಳ ಪಾಸ್ ಮಾಡ್ಕೊಂಬಿಡೋಣ. ಹೆಬ್ಬಾಳ ಪಾಸ್ ಮಾಡ್ಕೊಂಡು ನೋಡೋಣ, ಬಂದ್ರೆ ಸಿಗೋಣ. ಹೆಬ್ಬಾಳ ಬಿಟ್ಟು ಮುಂದೆ ಬರ್ತಾ ಇದ್ದೀನಿ. ಟ್ರಾಫಿಕ್ ನೋಡ್ಬೋದು, ಅಲ್ಲಿಂದಾನು ಏಕ ಟ್ರಾಫಿಕ್ಕು. ಒಂದು ಗಾಡಿನ ಓವರ್ಟೇಕ್ ಮಾಡೋಂಗಿಲ್ಲ. ಅವ್ರ ಹಿಂದೆನೇ ಬಾಲ ಹಿಡ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ. ಬ್ರೇಕ್ ತಿಳ್ಕೊಂಡು ಅವ್ರ ಹಿಂದೆನೇ ಬಾಲ ಹಿಡ್ಕೊಂಡು ಹೋಯ್ತಾ ಇರ್ಬೇಕು. ನೋಡಿ ಇಲ್ಲೆಲ್ಲ ಮೆಟ್ರೋ ಫ್ಲೇವರ್ಗಳು ಬರ್ತೈತೆ. ಎಲ್ಲ ಭಾರಿ ಇದು ಮಾಡ್ತಾವ್ರೆ. ತುಂಬ ಫ್ಲೇವರ್ಗಳು ಮಾಡ್ತಾ ಇರೋದ್ರಿಂದ ನಿಮ್ಗೆ ಇಲ್ಲೆಲ್ಲ ಜಾಮ್ ಆಗೋದು. ಇಲ್ಲಾಂದ್ರೆ ಇವೆಲ್ಲ ಜಾಮ್ ಆಗಲ್ಲ. ಇದೆಲ್ಲ ಮೆಟ್ರೋದಿದು ಫ್ಲೈವರ್ಗಳು. ಈ ರೋಡ್ ಬಗ್ಗೆ ಒಂದು ಹೇಳಲೇಬೇಕು. ಹೆಬ್ಬಾಳದಿಂದ ಈ ಕಡೆ KR ಪುರಮ್ವರೆಗೂ ನಾನು ಡ್ರೈವಿಂಗ್ ಕಲ್ತಿದ್ದು ಇದೇ ರೋಡಲ್ಲೇ. 2000 ಇಸ್ವಿಯಲ್ಲಿ ನಮ್ಮ ತಂದೆ ಡ್ರೈವರ್, ನಾನು ಕ್ಲೀನರು. ಆದರೆ ನಮ್ಮ ತಂದೆ ಡ್ರೈವಿಂಗ್ ಕಲಿಸ್ಕೊಟ್ಟವ್ರೆ ಅಲ್ಲ. ಇಲ್ಲಿ ಲೋಕಲ್ ಡ್ರೈವರ್ ಕೊಡೋರು. ಬೆಂಗಳೂರು ಬಂದಾಗ ಖಾಲಿ ಮಾಡ್ಕೊಂಬರೋಕ್ಕೆ, ಲೋಡ್ ಮಾಡ್ಕೊಬರೋಕ್ಕಲ್ಲ ಜಾಸ್ತಿ ಹೊಸಕೋಟೆ ಹೋಗ್ತಿದ್ವಿ ಅವಾಗ ಲೋಡ್ಗೆಲ್ಲ. ಇದೇ ದಾರಿಯಲ್ಲಿ ಹೋಗ್ಬೇಕಾಯ್ತು ಹೊಸಕೋಟೆ ಹೋಗ್ಬೇಕಾರೆ. ಈ ದಾರಿಲಿ ಹೋಯ್ತು. ಹೆಬ್ಬಾಳ ಪಾಸ್ ಆಗ್ತಿದ್ದಂಗೆ ತೆಗೆದು ಕೊಟ್ಬಿಡೋರು ಒಬ್ಳು ಲೋಕಲ್ ಡ್ರೈವರ್, ಮೂರ್ತಿ ಅಣ್ಣ ಅಂತ ಹೇಳ್ಬಿಟ್ಟವರು. ತೀರೋಗ್ಬಿಟ್ರು ಪಾಪ. ನಮಗೆ ಡ್ರೈವಿಂಗ್ ಕಲಿಸ್ಕೊಟ್ಟವರು. ಹೆಬ್ಬಾಳ ಪಾಸ್ ಆಗ್ತಿದ್ದಂಗೆ ನಮ್ಮ ಕೈಯಲ್ಲಿ ಕೊಟ್ಬಿಡೋರು ಗಾಡಿನ. ಇಲ್ಲಿಂದ ಈ ಕಡೆ ನಾವು ನಿಧಾನಕ್ಕೆ ಹೋಗಿ ಅವಾಗೇನು ಖಾಲಿ ರೋಡ್ ಇದು, ರಿಂಗ್ ರೋಡ್ ಇದು. ಬೆಂಗಳೂರಿಗೆ 2nd ರಿಂಗ್ ರೋಡ್ ಇದು. ಅವಾಗ ಖಾಲಿ ಇರೋದು. ಈ ರೋಡಲ್ಲೇ ಓಡಿಸಿ ಡ್ರೈವಿಂಗ್ ಕಲ್ತಿದ್ದು ನಾವು. ಟನಲ್ ನಮ್ಮ ಅಲ್ಲಿ ನೋಡಿ ಯಾವ ಥರ ಮೆಟ್ರೋ ಬ್ರಿಡ್ಜ್ ಮಾಡ್ತಾವ್ರೆ ನೋಡಿದ್ರ? ಯಾವ್ಯಾವ ಥರ ಬ್ರಿಡ್ಜ್ಗಳು ಮಾಡ್ತಾವ್ರೆ. ಮಾಡಲಿ. ಈಗ ನಾವು ಹೆಂಗೋ ಈಗ 800 ಗಂಟೆ ಬಿಟ್ವಿ. ಈಗ ನೆಕ್ಸ್ಟ್ ಬಾನ್ಸ್ವಾಡಿ ಸಿಗ್ನಲ್ಲು. ಬಾನ್ಸ್ವಾಡಿ ಆದಮೇಲೆ ರಾಮಮೂರ್ತಿ ನಗರ. ಅದಾದಮೇಲೆ ಇದು ಟಿನ್ ಫ್ಯಾಕ್ಟ್ರಿ ಬ್ರಿಡ್ಜ್ ಕೆಳಗಡೆ ಹೋಗ್ಬಿಡ್ತೀವಿ ನಾವು. ಸೀದಾ ಹೋಗಲ್ಲ. ಬರ್ರಿ ಅಲ್ಲಿ ಹೋಗ್ತಾ ಹೇಳ್ತೀನಿ.